Good morning, students. Previous class discussed the what you mean by the demand, law of the demand, and the demand curve is already discussed. If the demand definition also you know the how to the demand can very helpful to in the economy, and the demand can decide the product ಪ್ರಿಯಾರಿಟಿ ಇನ್ ದಿ ಎಕನಾಮಿ. ಯಾವ ರೀತಿಯಾಗಿ ಆರ್ಥಿಕತೆಯಲ್ಲಿ ಬೇಡಿಕೆ ಅಂತಂದರೆ ಇನ್ನು ಬೇಡಿಕೆಯು ಯಾವ ರೀತಿಯಾಗಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಹೊಂದಿದೆ ಆರ್ಥಿಕತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಅದೇ ರೀತಿ ಬೇಡಿಕೆ ನಿಯಮದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಬೇಡಿಕೆಯ ಬಿಂಬಕದ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ದೀವಿ. ಬೇಡಿಕೆ ರೇಖೆಯ ಬಗ್ಗೆ ಕೂಡ ಏನು ಮಾಡಿದ್ದೀವಿ ಅಂದರೆ ಅಧ್ಯಯನವನ್ನು ಮಾಡಿದ್ದೇವೆ. ದ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ದಿ ಡಿಮಾಂಡ್ ಫಂಕ್ಷನ್ ಈಸ್ ಕಾಲ್ಡ್ demand curve. Nothing but if the demand function can graphical represented is called as the demand curve. ಬೇಡಿಕೆಯ ರೇಖೆ ಅಂತಂದರೆ ಏನಂದರೆ ಬೇಡಿಕೆಯ ಬಿಂಬಕದ ಒಂದು ರೇಖಾತ್ಮಕ ನಿರೂಪಣೆಗೆ ನಾವೇನಂತೀವಿ ಅಂದರೆ ಬೇಡಿಕೆ ರೇಖೆ ಅಂತ ಕರೀತಾ ಇದ್ದೀವಿ. ಇಫ್ ಯು ವಿಲ್ ಆಲ್ರೆಡಿ ನೋ ದಿಸ್ ಈಸ್ ದಿ ಡಿಮಾಂಡ್ ಕರ್ವ್ explain the price and quantity of the goods. This graphical representation of the demand function is called as the demand curve. ಬೇಡಿಕೆ ಬಿಂಬಕ ಅಂದರೆ ಇಲ್ಲಿ ಬೇಡಿಕೆಯ ರೇಖೆ ಅಂದರೆ ಬೇಡಿಕೆ ಬಿಂಬದ ಒಂದು ರೇಖಾತ್ಮಕ ನಿರೂಪಣೆಯನ್ನು ನೀವು ಇಲ್ಲಿ ಒಂದು ರೇಖಾಚಿತ್ರದಲ್ಲಿ ನೋಡ್ತಾ ಇದ್ರಲ್ಲ. ಎಕ್ಸ್ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಪಿ ಅಂದರೆ ಎಕ್ಸ್ ಅಂದರೆ ಪ್ರಮಾಣ, ಪಿ ಅಂದರೆ ಬೆಲೆ. ಈ ಎರಡು ಬೆಲೆಗಳ ಒಂದು ಬಿಂಬಕವನ್ನು ತೋರಿಸುವಂಥ ನಾವು ರೇಖೆ ಏನದಲ್ಲ ಅದು ಒಂದು ರೇಖೆ ಏನು ಒಂದು ಮೇಲಿಂದ ಬೆಲೆ ಯಾವ ರೀತಿಯಾಗಿ ಕಡಿಮೆ ಆಗುತ್ತದೋ ಅದು ಪ್ರಮಾಣ ಕೂಡ ಹೆಚ್ಚಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಏನಾಗುತ್ತೆ ಬೇಡಿಕೆಯ ಬಿಂಬಕವನ್ನು ತೋರಿಸುವಂಥ ರೇಖೆಗೆ ಈ ಒಂದು ರೇಖಾತ್ಮಕ ನಿರೂಪಣೆಗೆ ನಾವೇನಂತ ಕರಿತೇವೆ ಬೇಡಿಕೆಯ ಬಿಂಬಕ ಅಂತ ಕೂಡ ಕರಿತೇವೆ. ನೌ ವಿ ಡಿಸ್ಕಸ್ ದಿ ಡಿರೈವಿಂಗ್ ಅ ಡಿಮಾಂಡ್ ಕರ್ವ್ ಫ್ರಾಮ್ ಇಂಡಿಫರೆನ್ಸ್ ಕರ್ವ್ ಆ್ಯಂಡ್ ದಿ ಬಜೆಟ್ ಕಾನ್ಸ್ಟ್ರೇಂಟ್ಸ್. ಔದಾಸೀನ್ಯ ವಕ್ರರೇಖೆಗಳು ಮತ್ತು ಬಜೆಟ್ ಮಿತಿಗಳಿಂದ ಬೇಡಿಕೆ ರೇಖೆಯನ್ನು ಹೌ ಟು ಟೇಕಿಂಗ್ ದಿ ಡಿಮಾಂಡ್ ಕರ್ವ್ ಫ್ರಾಮ್ ಇಂಡಿಫರೆನ್ಸ್ ಕರ್ವ್ ಆ್ಯಂಡ್ ದಿ ಬಜೆಟ್ ವೇರಿಯಸ್ ಕಾನ್ಸ್ಟೆಂಟ್ಸ್. ಯಾವ ರೀತಿಯಾಗಿ ಕಾನ್ಸ್ಟೆಂಟ್ ನಥಿಂಗ್ ಬಟ್ ದಿ ಲಿಮಿಟೇಷನ್ಸ್ ಹೌ ಟು ಡಿಮಾಂಡ್ ಕರ್ವ್ ವಿ ಕ್ಯಾನ್ ಗೆಟ್ ಫ್ರಾಮ್ ದಿ ಇಂಡಿಫರೆನ್ಸ್ ಕರ್ವ್ ಆ್ಯಂಡ್ ದಿ ಬಜೆಟ್ ಕಾನ್ಸ್ಟೆಂಟ್ಸ್. Consider an individual consuming bananas. If a consumer suppose consuming the bananas can symbolize the x1, and he can also consuming the mangoes given the x2. These are both are the commodities can symbolize in the economics as x. If both the two commodities are available, that's why bananas symbolized as the x1 and mangoes are symbolized as the x2. Whose income is m? If a consumer income is m and market price of x1 and x2 are p1 and p2. x1 product price is nothing but the p1 and x2 price is the p2. And if you see in the diagram depicts her or his consumption equilibrium point C. If a consumer equilibrium point at point C where she buys the x1 and x2 quantity of bananas and mangoes respectively, nothing but if she or he can consume the x1 and x2 commodities are both equilibrium, nothing but the equalize. If the points both are, if a consumer can buying the both goods are equally. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸಿ ಬಿಂದುವಿನಲ್ಲಿ ಕೂಡ ಏನಾಗ್ತದೆ ಎಷ್ಟು ಅನ್ನೋ ಬಿಂದುವಿನಲ್ಲಿ ಏನಾಗ್ತದೆ ಅಂದರೆ ಇಕ್ವಿಲಿಬ್ರಿಯಂ ಆಗಿದೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಮಾರುಕಟ್ಟೆಯ ಒಂದು ಬೆಲೆಗಳಿಗೆ ಅನುಗುಣವಾಗಿ
X1 ಮತ್ತು X2 ಪ್ರಮಾಣದಷ್ಟು ಬಾಳೆಹಣ್ಣುಗಳನ್ನು ಮತ್ತು ಮಾವಿನ ಹಣ್ಣುಗಳನ್ನ ಕೊಂಡ್ಕೊಂಡು ಅನುಭೋಗದ ಸಮತೋಲನವನ್ನು ಸಿ ಬಿಂದುವಿನಲ್ಲಿ ಹೊಂದ್ತಾ ಇದ್ದಾಳೆ. ಅಂದರೆ ಅವಳು ಮಾವಿನ ಹಣ್ಣುಗಳನ್ನು ಮತ್ತು ಬಾಳೆಹಣ್ಣುಗಳನ್ನು ಎರಡನ್ನೂ ಕೂಡ ಏನು ಮಾಡ್ತಾಳೆ ಅಂದರೆ ಸಮನಾಗಿ ಕೊಂಡಾಗ ಅಲ್ಲಿ ಅವಳ ಒಂದು ಸಮತೋಲನವನ್ನುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇಫ್ ದ ಈಕ್ವಿಲಿಬ್ರಿಯಮ್ ಇಸ್ ನಥಿಂಗ್ ಬಟ್ ಶಿ ಇಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಬೈಯಿಂಗ್ ದಿ X1 ಆ್ಯಂಡ್ X2 ಕಮ್ಯುನಿಟೀಸ್ ಆನ್ ದ ಬೇಸಿಸ್ ಆಫ್ ಹೀಸ್ ಆರ್ ಹರ್ ಪ್ರಿಫರೆನ್ಸಸ್. ಅವರ ಆದ್ಯತೆಗೆ ಅನುಗುಣವಾಗಿ ಬಾಳೆಹಣ್ಣು ಮತ್ತು ಮಾವಿನಗಳನ್ನು ಕೊಂಡುಕೊಳ್ಳಾಗ ಅವರು ಸಿ ಬಿಂದುವಿನಲ್ಲಿ ನೋಡ್ತಾ ಇದ್ದೀರಿ. ಸಿ ಬಿಂದುವಿನಲ್ಲಿ ಅದು ಔದಾಸೀನ್ಯ ರೇಖೆ ಅನ್ನೋದು ಸಿ ಬಿಂದುವನ್ನು, X2 ಅನ್ನೋದು ಮತ್ತು X1 ಅನ್ನೋದು ಸಿ ಬಿಂದುವಿನಲ್ಲಿ ಔದಾಸೀನ್ಯ ರೇಖೆಯನ್ನು ಕೂಡ ಅಲ್ಲಿ ಛೇದಿಸಿದೆ. ಆ್ಯಂಡ್ ಇನ್ ಪ್ಯಾನಲ್ ಬಿ ವಿ ಪ್ಲಾಟ್ ದಿ P1 against X1 which is the first point on the demand curve for the X1. ನೀವಿಲ್ಲಿ ಎರಡನೇ ರೇಖಾಚಿತ್ರದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲೇನಂದರೆ X1ಗೆ ಎದುರಾಗಿ ಏನು ಮಾಡ್ತಾ P1 ಗುರುತಿಸ್ತಾ ಇದ್ದೇವೆ. ಇದು X1ನ ಬೇಡಿಕೆ ರೇಖೆಯ ಮೊದಲ ರೇಖೆಯಾಗಿದೆ. ವಿ ಕ್ಯಾನ್ ಆಲ್ಸೋ if a consumer purchasing the X1 commodity for the P1 price, he can buying the X1 product from P1 price. ಅವನು P1 ಬೆಲೆಗೆ ಏನು ಮಾಡ್ತಾನಂದರೆ X1 ಅಷ್ಟು ಏನು ಮಾಡ್ತಾ ವಸ್ತುವನ್ನು ಕೊಂಡ್ಕೊಳ್ತಾ ಇದ್ದಾನೆ. ಅಂದರೆ ಇವನಿಗೆ X1 ಬೇಡಿಕೆ ರೇಖೆಯನ್ನು ತೋರಿಸುವಂಥದ್ದು P1 ಏನಾಗ್ತದೆ ಅಂದರೆ ಮೊದಲ ಬಿಂದುವಾಗಿದೆ. ಇಫ್ ಅ ಪರ್ಸನ್ ಕ್ಯಾನ್ ಬೈಯಿಂಗ್ ದಿ X1 ಕಮ್ಯುನಿಟಿ ಫ್ರಮ್ ದಿ P1 ಪ್ರೈಸ್, ಅವನು P1 ಅಷ್ಟು ಬೆಲೆಯನ್ನು ಕೊಟ್ಟುಕೊಂಡು ಅವನು X1 ಅಷ್ಟು ವಸ್ತುಗಳನ್ನು ಏನು ಮಾಡ್ತಾನೆ, X1 ವಸ್ತುವನ್ನು ಪಡಿತಾ ಇದ್ದಾನೆ. Suppose the price of X1 drops to P1 with the P2. If the suppose price can P1 bar with price can X1 can drops to P1 dash with P2 dash and M remaining constant. If the nothing but if the price can decreasing, if the price line P1 to P2 can shift, is nothing but the X1 product can available to the consumer in the minimum ಪ್ರೈಸ್. ಅಂದರೆ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಏನಾಗ್ತದೆ, ಅನುಭೋಗಿದಾರನಿಗೆ P2 ಡ್ಯಾಶ್ ಬೆಲೆಯಲ್ಲಿ ಏನಾಗ್ತದೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಹಣವು ಅನ್ನೋದು ಏನಾಗ್ತದೆ ಸ್ಥಿರವಾಗಿದೆ, ಎಮ್ ಕೂಡ ಏನಾಗ್ತದೆ ಸ್ಥಿರವಾಗಿದೆ ಅಂತ ತಿಳ್ಕೋಬೇಕು. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎಮ್ ಈಸ್ ಕಾನ್ಸ್ಟೆಂಟ್, ಎಮ್ ಈಸ್ ನಥಿಂಗ್ ಬಟ್ ದಿ ಇನ್ಕಮ್ ಆಫ್ ದಿ ಪರ್ಸನ್ ಒಬ್ಬ ವ್ಯಕ್ತಿಯ ಆದಾಯ ಅಂತ ತಿಳ್ಕೊಂಡು. The budget set in panel A, you can also see in the diagram A, expands the new consumption equilibrium is on a higher indifference curve at the point D. Before X1 and X2 commodity can equilibrium in the C point, when they expand the new consumption equilibrium is on the higher indifference curve at the point D. It is nothing but the before consumer can buying the X1 and X2 commodity equally, but now he can buying the both X1 and X2 commodity and equilibrium points at D. If the nothing but the if she buys more of bananas before, she can buying the equally X2 and X1 commodity, but now she can buying the more X1 commodities, nothing but the she is buying the more bananas and the equilibrium point curve at point D. Because the demand for the bananas increase for the consumer, because price of the bananas increases and demand for the bananas increases. ಅಲ್ಲಿ ಬಾಳೆಹಣ್ಣುಗಳ ಬೆಲೆ ಕೂಡ ಏನಾಗ್ತದೆ ಅಂದರೆ ಇಳಿತಾ ಇದೆ, ಅದಕ್ಕೆ ಅದರ ಬೇಡಿಕೆಯು ಕೂಡ ಏನಾಗ್ತಾ ಇದೆ ಅಂದರೆ ಹೆಚ್ಚಾಗ್ತಾ ಇದೆ. We again see the
P1 dash against X1 in panel B, you put diagram C in the B diagram. Get the second point on the demand curve for the X1. Likewise, the price of X1 can be dropped further to P1. It's nothing but the before he can buying the P1 dash price. If suppose again once again P1 price increases, he can also buying the more quantity of the bananas. Before he can buying the P1 dash and the price of the product, then price of the bananas can be decreased to the P2 dash, and again price plot P1 dash against the X1 in panel P to get the second point of the demand curve for X1. The bananas of the price can again drop to the P1 ಗ್ರೇಟ್. ಅಂದರೆ ಇಲ್ಲಿ P1 ಗಿದ್ದದ್ದು ಏನಾಗ್ತದೆ, ಡ್ಯಾಶ್ ಗಿದ್ದದ್ದು, ಆಮೇಲೆ P2 ಬಂತು, ಆಮೇಲೆ P2ಗಿಂತ ಕೂಡ ಏನಾಗ್ತದೆ P1 ಅಲ್ಲಿ ಕೂಡ ಅಂತ ಹೆಚ್ಚಿನ ಮಟ್ಟದಲ್ಲಿ ಕೂಡ ಏನಾಯ್ತು ಅಂದರೆ ಬೆಲೆಯು ಕಡಿಮೆ ಆಗುವಂತ ಹೋಗ್ತಾ ಇದೆ. Resulting the further in the increase in the consumption of the bananas X1. If suppose price can decrease P1 dash to P2, then again price increases to P1. That time if the bananas demand is more and consumer can getting the more quantity of the bananas. ಇಲ್ಲಿ ಏನಾಗ್ತಾ ಇತ್ತಂದರೆ, ನಾವು ಎರಡೂ ಚಿತ್ರಗಳನ್ನು ಕೂಡ ಗಮನಿಸ್ತಾ ಇದ್ದೇವೆ. ಇಲ್ಲಿ ಎರಡೂ ಚಿತ್ರಗಳನ್ನು ಗಮನಿಸಿದಾಗ ಏನಾಗ್ತದೆ, ಮೊದಲು X2 ಮತ್ತು X1 ವಸ್ತುಗಳನ್ನು ಕೊಂಡುಕೊಂಡಂಥ ಅನುಭೋಗಿದಾರನು ಸಿ ಪಾಯಿಂಟ್ನಲ್ಲಿ ಏನು ಮಾಡಿತ್ತಂದರೆ ಅವನಿಗೆ ಸಮತೋಲನ ಸಿಕ್ಕಿತ್ತು. ಅದೇ ರೀತಿ ಏನಾಗ್ತಿತ್ತಂದರೆ ಬರಬರ್ತಾ ಏನಾಯ್ತಂದರೆ ಇಲ್ಲಿ X1 ಒಂದು ವಸ್ತುವಿನ ಬೆಲೆ ಕಡಿಮೆ ಆಗುವಂತ ಹೋದಂಗೆ ಅವನು ಕೊಂಡುಕೊಳ್ಳುವಂಥ ಪ್ರಮಾಣ ಏನಾಯ್ತು, ಬನಾನನ್ನು ಕೊಂಡುಕೊಳ್ಳುವಂಥ ಪ್ರಮಾಣ, ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳುವಂಥ ಪ್ರಮಾಣ ಏನಾಯ್ತಂದರೆ ಹೆಚ್ಚಾಗ್ತಾ ಹೋಯಿತು. ಅದಕ್ಕಾಗಿ ಇಲ್ಲಿ ಏನಂತಂದರೆ ಆ ಒಂದು ಬಾಳೆಹಣ್ಣಿಗೆ ಏನಾಯ್ತು ವಸ್ತುವಿನ ಒಂದು ಅನುಭವವು ಕೂಡ ಏನಾಗ್ತಂದರೆ ಹೆಚ್ಚಾಗ್ತಾ ಹೋಯಿತು. ಈ ಕ್ಯಾನ್ ಬೈಯಿಂಗ್ ದಿ X1 ಡ್ಯಾಶ್ ಪರ್ಸೆಂಟೇಜ್ ಆಫ್ ದಿ ಬನಾನಾ ವಿತ್ ದಿ ಲೆಸ್ ಪ್ರೈಸ್. ಕಡಿಮೆ ಬೆಲೆಗೆ ಏನು ಮಾಡಿದೆ, ಹೆಚ್ಚಿನ ಬಾಳೆಹಣ್ಣುಗಳನ್ನು ಕೂಡ ಅವನು ಅನುಭವಿಸ್ಕೊತಾ ಹೋದ. And P1 plotted against the X1 gives us the third point of the demand curve. You can also see in the diagram B, if the X1 commodity price can again decrease in the P1 dash. That's why if the consumer also more consuming the bananas in the time of the ಪ್ರೈಸ್ ಡಿಕ್ರೀಸಿಂಗ್, ಅವನೊಂದು ಬೆಲೆ ಒಂದು ಇಳಿಕೆ ಆದಾಗ ಏನು ಮಾಡ್ತಂದರೆ ಅದೇ ರೀತಿ ವಸ್ತುಗಳನ್ನು ಏನು ಮಾಡ್ತಂದರೆ ಹೆಚ್ಚಿಗೆ ಮಾಡ್ತಾ ಹೋದ. ದೇರ್ ಫೋರ್ ದೀಸ್ ಬೋತ್ ಡಯಾಗ್ರಾಮ್ ಸೆಡ್ ದ್ಯಾಟ್ a drop in the price of the bananas resulting in quantities of bananas purchased by an individual and his maximum utilities gained from the bananas. The demand curve of bananas is a negatively sloped. When she is getting the more bananas and more quantity of the bananas, stage wise his utility increases, but reaching the one stage, that time bananas utility can be ಸ್ಲೋಪ್ ಇನ್ ಅ ನೆಗೆಟಿವ್ ಸೈಡ್. ಇದೇ ರೀತಿ ಕೂಡ ಏನಾಗ್ತದೆ, ಅನುಭೋಗಿದಾರನ ಹೆಚ್ಚು ಬಾಳೆಹಣ್ಣು ಕೊಂಡೋಗಂದಂಗೆ ಏನಾಗ್ತದೆ ಅಂದರೆ ಅವರ ಒಂದು ತುಷ್ಟಿ ಗುಣವು ಕೂಡ ಏನಾಗ್ತದೆ ಅಂದರೆ ಇಳಿಕೆ ಆಗ್ತದೆ. ಅಷ್ಟೇ ಅಲ್ಲದೆ ಅದರ ಒಂದು ಬೇಡಿಕೆಯ ರೇಖೆಯು ಕೂಡ ಏನಾಗ್ತದೆ ಋಣಾತ್ಮಕವಾದಂಥ ಇಳಿಜಾರವನ್ನು ಕೊಂಡಿರ್ತದೆ. ದ ಡಿಮ್ಯಾಂಡ್ ಕರ್ವ್ ಫಾರ್ ದಿ ಬನಾನಾಸ್ ಇಸ್ ದ ನೆಗೆಟಿವ್ಲಿ ಸ್ಲೋಪ್ಡ್. ಇಲ್ಲಿ ಏನಾಗ್ತದೆ ಬೇಡಿಕೆಯ ರೇಖೆಯು ಕೂಡ ಏನಾಗ್ತದೆ ಋಣಾತ್ಮಕವಾದಂಥ ಇಳಿಜಾರನ್ನು ಕೂಡ ಹೊಂದ್ತಾ ಇರ್ತದೆ. Next, the negative slope of the demand curve can also explain in terms of the two peaks. If the demand curve can be negatively slope of the demand curve can be the negative slope of the demand curve can also explain in terms of the two apex. If the demand curve can be slope and these demand curve can explain in the two apex.
ಇಲ್ಲಿ ಬೇಡಿಕೆ ರೇಖೆಯು ಎರಡೂ ರೀತಿಯಾದಂಥ ಋಣಾತ್ಮಕವಾದಂಥ ಇಳಿಜಾರನ್ನು ಹೊಂದಿದೆ. ಹೌದಾ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಡಯಾಗ್ರಾಮಲ್ಲಿ ಕೂಡ ಬರಬರ್ತಾ ಬೇಡಿಕೆ ರೇಖೆ ಕೂಡ ಏನಾಗ್ತದೆ ಇಳಿಜಾರಾಗ್ತದೆ. ಇದೇ ರೀತಿ ಏನಾಗ್ತದೆ ಅಂದರೆ ಋಣಾತ್ಮಕವಾದಂಥ ಒಂದು ಕಡೆ ಅದಕ್ಕೆ ವಾಲೋದ್ರಿಂದ ಅಲ್ಲಿ ಏನಾಗ್ತದೆ ಅಂದರೆ ಈ ಎರಡೂ ರೀತಿಯಾದಂಥ ಒಂದು ರೇಖೆಗಳು ಇಲ್ಲಿ ವಾಲೋದ್ರಿಂದ ಅಲ್ಲಿ ಎರಡು ರೀತಿಯಾದಂಥ ಪರಿಣಾಮಗಳು ಕೂಡ ಏನಾಗ್ತವ, ಎರಡು ಪರಿಣಾಮಗಳ ರೂಪದಲ್ಲಿ ಕೂಡ ಏನಾಗ್ತದೆ ಇದನ್ನು ವಿವರಿಸ್ಬೋದು. If the negative slope of the demand curve can explain in the two effects, substitution effect and the income effect, ಬದಲಿಕೆಯ ಪರಿಣಾಮ ಮತ್ತು ಆದಾಯದ ಪರಿಣಾಮವಾಗಿ ಏನು ಮಾಡ್ತೇವೆ ಅಂದರೆ ನಾವು ಇಲ್ಲಿ ವಿವರಿಸ್ಕೊತ ಹೋಗ್ತಾ ಇರ್ತೇವೆ. Substitution effect and income effect that come into play when the price of a commodity changes. If the price of the commodity changes, that time demand curve and negative, and also the negative effect on can explain in the substitution and the income effect. Both effect are coincidence in the time of the price of the product can decrease. ಅವು ಎರಡು ವಸ್ತುಗಳ ಒಂದು ಬೆಲೆಯಲ್ಲೂ ಕೂಡ ಬದಲಾವಣೆ ಆದಾಗ ಏನಾಗ್ತದೆ ಅಂದರೆ ಈ ರೀತಿಯಾಗಿ ಬದಲಿಕೆ ಪರಿಣಾಮ ಮತ್ತು ಆದಾಯದ ಪರಿಣಾಮಗಳು ಕೂಡ ಎರಡೂ ಕೂಡ ಸಂಭವಿಸ್ತಾ ಇರ್ತವೆ. When bananas become cheaper, the consumer maximizes his utility by substituting bananas for mangoes in order to derive the same level of the satisfaction of a price change. If the consumer can also change his preference to the bananas, nothing but if the bananas price compared to the mangoes, bananas price is very less. That's why consumer can detect some percentage of mangoes, and that percentage of mangoes can decrease, and that percent of bananas can buying more in the ಎಕ್ನಾಮಿ. ಇವನು ಆರ್ಥಿಕತೆಯಲ್ಲಿ ಏನು ಮಾಡ್ತಾನಂದರೆ ಬಾಳೆಹಣ್ಣುಗಳ ಒಂದು ಕಡಿಮೆ ಆದಾಗ ಮಾವಿನ ಹಣ್ಣಿಗೆ ಬದಲಾಗಿ ಏನು ಮಾಡ್ತಾ ಬಾಳೆಹಣ್ಣನ್ನು ಬದಲಿಸಿಕೊಳ್ಳೋದ್ರಿಂದ ಅವಳ ಒಂದು ತೃಪ್ತಿ ಮಟ್ಟವು ಕೂಡ ಏನಾಗ್ತದೆ ಅಂದರೆ ಅದೇ ರೀತಿಯಾದ ತೃಪ್ತಿ. ಇಫ್ ಸಪೋಸ್ ಕನ್ಸ್ಯೂಮರ್ purchasing the both the commodities, that time also he or she getting the same level of the satisfaction. When she can more quantity of bananas purchasing, that time also he or she's utility cannot be changed. The bananas also giving the same level of the satisfaction to the consumer. That's why consumer buying the more bananas and fulfilling his utility, and also the more demand for the bananas. ಇಲ್ಲಿ ಏನಾಗ್ತದೆ ಅಂದರೆ ಬಾಳೆಹಣ್ಣಿನ ಬೆಳೆಯು ಕಡಿಮೆ ಆದಾಗ ಮಾವಿನ ಹಣ್ಣಿಗೆ ಬದಲಾಗಿ ಬಾಳೆಹಣ್ಣು ಕೊಂಡ್ಕೊತಾರೆ. ಮಾವಿನ ಹಣ್ಣಿನಷ್ಟೇ ತೃಪ್ತಿಯನ್ನು ಇಲ್ಲಿ ಬಾಳೆಹಣ್ಣು ನೀಡುವುದರಿಂದ ಇದರ ಪರಿಣಾಮವಾಗಿ ಏನಾಗ್ತದೆ ಬಾಳೆಹಣ್ಣಿನ ಬೇಡಿಕೆಯು ಕೂಡ ಏನಾಗ್ತದೆ ಇಲ್ಲಿ ಹೆಚ್ಚಾಗ್ತದೆ. ದ ರಿಸಲ್ಟಿಂಗ್ ಈಸ್ ಆ್ಯನ್ ಇನ್ಕ್ರೀಸಿಂಗ್ ಇನ್ ದಿ ಡಿಮಾಂಡ್ ಇನ್ ಬನಾನಾಸ್. ಅದೇ ರೀತಿ ಏನಾಗ್ತದೆ ಇಲ್ಲಿ ಬಾಳೆಹಣ್ಣುಗಳನ್ನು ಕೂಡ ಅವನಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಕೊಂಡ್ಕೊಳ್ತಾ ಇರ್ತಾನೆ. And also in the time of as the price of banana drops or less, consumer purchasing power also increases. Yes, if a price of the product or the price of the commodities of bananas decreases, if a consumer purchasing power automatically increases, because before price decreases he can only buying the 1 dozen bananas, but after price level decreases he can buying the 2 dozen bananas. Nothing but the if a person or the consumer purchasing power of is increases. ಇಲ್ಲಿ ಮೊದಲು ಏನು ಮಾಡ್ತಿದ್ದಂದರೆ ಅವನು 1 ಡಜನ್ ಬಾಳೆಹಣ್ಣುಗಳನ್ನು ಮಾತ್ರ ಕೊಂಡ್ಕೊಳ್ತಾ ಇದ್ದ. ಆದರೆ ಬೆಲೆ ಕಡಿಮೆ ಆದಾಗ ಏನು ಮಾಡ್ತಾನೆ ಅಂದರೆ ಅವನು 2 ಡಜನ್ ಬಾಳೆಹಣ್ಣುಗಳನ್ನು ಕೊಂಡ್ಕೊತಾರೆ. ಇದರ ಅರ್ಥ ಇಲ್ಲಿ ಅನುಭೋಗಿದಾರನ ಕೊಂಡುಕೊಳ್ಳುವ ಶಕ್ತಿ ಏನಾಗ್ತಿದೆ ಅಂದರೆ ಹೆಚ್ಚಿಗೆ ಆಗಿದೆ. increase which further increase demand for bananas. This is the income effect of the price changes. If the
consumer can increase the demand for bananas. When he increase the demand for bananas, when bananas prices decreases compared to the mangoes, he can more demand to the bananas. This is the income effect of the price changes. ಇದನ್ನು ನಾವು ಬೆಲೆ ಬದಲಾವಣೆಯ ಆದಾಯ ಒಂದು ಪರಿಣಾಮ ಅಂತೇವೆ. ವೆನ್ ವಾಸ್ ದಿ ಪ್ರೈಸ್ ಚೇಂಜಸ್ ಆಟೋಮೆಟಿಕ್ಲಿ ಹೀಸ್ ಇನ್ಕಮ್ ಇಫೆಕ್ಟ್ ಆನ್ ದಿ ಪ್ರೈಸ್ ಚೇಂಜಸ್. ಅವನ ಒಂದು ಬೆಲೆಯಲ್ಲಿ ಕೂಡ ಏನಾಗ್ತದೆ ಅಂದರೆ ಆ ಒಂದು ವಸ್ತುಗಳೆಲ್ಲ ಬೆಲೆಯ ಒಂದು ಬದಲಾವಣೆಯ ಒಂದು ಆದಾಯದ ಪರಿಣಾಮ ಅಂತ ಕೂಡ ನಾವು ಇದನ್ನು ಕರೀತಾ ಇದ್ದೇವೆ. ರಿಸಲ್ಟಿಂಗ್ ಇನ್ ಫರ್ದರ್ ಇನ್ಕ್ರೀಸಿಂಗ್ ಇನ್ ದಿ ಡಿಮಾಂಡ್ ಫಾರ್ ದಿ ಬನಾನಾಸ್ ಆಟೋಮೆಟಿಕ್ಲಿ ಇನ್ಕ್ರೀಸಸ್. ಇಲ್ಲಿ ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳುವಂಥ ಶಕ್ತಿನೂ ಕೂಡ ಏನಾಗ್ತದೆ ಅಂದರೆ ಬೇಡಿಕೆ ಕೂಡ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಬಿಕಾಸ್ ದಿ ಪ್ರೈಸ್ ಆಫ್ ದಿ ಬನಾನಾಸ್ ಡಿಕ್ರೀಸಸ್ ಇಫ್ ಅ ಕನ್ಸ್ಯೂಮರ್ ಮೋರ್ ಕ್ವಾಂಟಿಟಿ ಆಫ್ ದಿ ಬನಾನಾಸ್ ಬೈಯಿಂಗ್ ಆ್ಯಂಡ್ ಆಲ್ಸೋ ದಿ ಪರ್ಚೇಸಿಂಗ್ ಪವರ್ ಆಫ್ ದಿ ಕನ್ಸ್ಯೂಮರ್ ಇನ್ಕ್ರೀಸಸ್ ಆ್ಯಂಡ್ he can buying the more bananas automatically. Bananas and bananas also giving the same level of satisfaction compared to the mango. That's why consumer can buying the more bananas and increase demand in the market. ಬಾಳೆಹಣ್ಣುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚು ಕೊಂಡ್ಕೊತಾರೆ, ಯಾಕಂದರೆ ಬೆಲೆನೂ ಕಡಿಮೆ ಇರ್ತದೆ. ಅಷ್ಟೇ ಇಲ್ಲದೆ ಕೂಡ ಏನಾಗ್ತದೆ ಅವನ ಒಂದು ಕೊಂಡುಕೊಳ್ಳುವ ಶಕ್ತಿನೂ ಕೂಡ ಇಲ್ಲಿ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ. ಇದರಿಂದ ಏನಾಗ್ತದೆ ಅಂದರೆ ಬಾಳೆಹಣ್ಣುಗಳು ಕೂಡ ಏನು ಮಾಡ್ತಾರೆ ಹೆಚ್ಚಿಗೆ ರೀತಿಯಲ್ಲಿ ಏನಾಗ್ತದೆ ಅಂದರೆ ಬೇಡಿಕೆಯು ಕೂಡ ಇರ್ತದೆ. ನೆಕ್ಸ್ಟು ಲಾ ಆಫ್ ಡಿಮಾಂಡ್. ಐ ವಿಲ್ ಆಲ್ರೆಡಿ ಡಿಸ್ಕಸ್ ದಿ ಲಾ ಆಫ್ ಡಿಮಾಂಡ್, ಬಟ್ ಒನ್ ಸೆಕೆಂಡ್ ಐ ವಿಲ್ ರಿಪೀಟ್ ದಿ ಲಾ ಆಫ್ ಡಿಮಾಂಡ್ ಸ್ಟೇಟ್ಸ್ ದ್ಯಾಟ್ other things being equal, nothing but the other things remain constant, nothing but the income of the consumer, taste and preference of the consumer remaining same. Law of demand states that other things being equal, nothing but the other things remains constant. If suppose useful the another word also, other things remains constant, if can using the under ceteris paribus condition, it is an economic term. You can also the using the under ceteris paribus condition, there is a negative relationship between the demand for commodity and it is a price. If the in the law of demand, if the price and the quantity of demand are the negative relationship, because price and the quantity of demand cannot be moving in the one direction, they are moving the opposite direction. ಇಲ್ಲಿ ಬೇಡಿಕೆ ನಿಯಮದಲ್ಲಿ ಕೂಡ ಏನಾಗ್ತದೆ ಅಂದರೆ ಬೆಲೆಗಳು ಮತ್ತು ಪ್ರಮಾಣವು ಕೂಡ ಎರಡು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸೋದ್ರಿಂದ ಇವು ಎರಡೂ ಕೂಡ ಏನಂಬುದು ಋಣಾತ್ಮಕವಾದಂಥ ಒಂದು ಸಂಬಂಧವನ್ನು ಕೂಡ ಹೊಂದಿರ್ತಾ ಇರ್ತವೆ. In other words, when the price of commodity increases, demand for commodity decreases, and when the price of commodity decreases, demand for commodity increases. Other things, other factors also remaining same. Law of demand, it is a states that other things remains constant. If a price of a commodity increases, demand for commodity decreases, and when the price of commodity decreases, demand for commodity rises, and other factors also remain same levels are also using in the factors. That's why these factors also remaining same. Once again I will repeat the law of the demand. When the price of commodity, other things remains constant. If a price of commodity increases, demand for commodity decreases, and when the price of commodity decreases, demand for commodity increases, is called as the law of demand. ಬೇಡಿಕೆ ನಿಯಮ ಅಂತಂದ್ರೇನು? ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತದೆ. ಅದೇ ರೀತಿ ಒಂದು ಸರಕಿನ ಬೆಲೆಯು ಕಡಿಮೆಯಾದಾಗ ಸರಕಿನ ಬೆಲೆ ಕಡಿಮೆಯಾದಾಗ ಅದನ್ನು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗುತ್ತದೆ. ಇತರ ಅಂಶಗಳು ಕೂಡ ಸ್ಥಿರವಾಗಿದ್ದು ಇದಕ್ಕೆ ನಾವೇನಂತ ಕರಿತೇವೆ? ಬೇಡಿಕೆ ನಿಯಮ ಅಂತ ಕೂಡ ಕರಿತಾ ಇದ್ದೇವೆ. ದ ಲಾ ಆಫ್ ಡಿಮಾಂಡ್ ಸ್ಟೇಟ್ಸ್ ದಟ್ ದಿ ಅದರ್ ಥಿಂಗ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್. ವೆನ್ ಅ ಪ್ರೈಸ್ ಆಫ್ ಅ ಕಮೋಡಿಟಿ ಇನ್ಕ್ರೀಸಸ್, ಡಿಮಾಂಡ್ ಫಾರ್ ಕಮೋಡಿಟಿ ಡಿಕ್ರೀಸ್, ಆ್ಯಂಡ್ ವೆನ್ ಅ ಪ್ರೈಸ್ ಆಫ್ ಕಮೋಡಿಟಿ ಡಿಕ್ರೀಸಸ್, ಡಿಮಾಂಡ್ ಫಾರ್ ಕಮೋಡಿಟಿ ಇನ್ಕ್ರೀಸ್, ಈಸ್ ಕಾಲ್ಡ್ ಆಸ್ ದಿ ಲಾ ಆಫ್ ಡಿಮಾಂಡ್. ಬೇಡಿಕೆ ನಿಯಮಗಳಲ್ಲಿ ಬೇಡಿಕೆ ನಿಯಮ ಅಂತಂದರೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾಗಿ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ, ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ
ಅದರ ಒಂದು ಬೇಡಿಕೆಯು ಕೂಡ ಹೆಚ್ಚಾಗುತ್ತದೆ. ಇದಕ್ಕೆ ನಾವು ಬೇಡಿಕೆ ನಿಯಮ ಅಂತೇಳಿ ಕರಿತಾ ಇದ್ದೇವೆ. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ದಿ ಲೀನಿಯರ್ ಡಿಮಾಂಡ್ ಕರ್ವ್, ಸರಳ ರೇಖಾ ಬೇಡಿಕೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ.